ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರು ಸಿಟಿ ಇನ್ಸ್ಪೆಕ್ಟರ್ ಮತ್ತು ಎಸಿಪಿ ಟ್ರಾನ್ಸ್ಫರ್ಗೆ ಮತ್ತೆ ಕಿರಿಕ್ ಆಗಿದೆ. ರಿಲೀಸ್ ಆಗಬೇಕಿದ್ದ ಟ್ರಾನ್ಸ್ಫರ್ ಲಿಸ್ಟ್ ಮತ್ತೆ ಹೋಲ್ಡ್ ನಲ್ಲಿದೆ. ಈಗ ಇದು ಬಹಳ ದಿನಗಳಿಂದ ನಡೀತಾನೆ ಇದೆ. ಟ್ರಾನ್ಸ್ಫರ್ಗೆ ಕಿರಿಕ್ ಈಗಲೂ ಮತ್ತೆ ಯಾಕೆ ಹೋಲ್ಡ್ ಆಗ್ತಾ ಇದೆ ಆ ಲಿಸ್ಟ್ ಅನ್ನೋದು ಗೊತ್ತಾಗ್ತಾ ಇಲ್ಲ. ತಿಂಗಳ ಹಿಂದೆ ರಿಲೀಸ್ ಆಗಬೇಕಾಗಿತ್ತು, ಸೊ ಇದುವರೆಗೂ ಕೂಡ ಆಗ್ತಾ ಇಲ್ಲ. ಇವತ್ತು ನಾಳೆ ಅಂತ ಹೇಳಿ ಪಾಪ 100ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಗಳು ಕಾಯ್ತಾನೆ ಇದ್ದಾರೆ. 3-4 ಬಾರಿ ಮೀಟಿಂಗ್ ಮಾಡಿದ್ರು, ಟ್ರಾನ್ಸ್ಫರ್ ಲಿಸ್ಟ್ ಬಗೆಹರಿತಾ ಇಲ್ಲ. ಮೀಟಿಂಗ್ನಲ್ಲಿ ಬೇಸರಗೊಂಡು ಹೊರ ಹೋಗಿದ್ದಾರೆ ಇಬ್ಬರು IPS ಆಫೀಸರ್ಸ್. ಫೆಬ್ರವರಿಯಲ್ಲೇ ಲಿಸ್ಟ್ ಫೈನಲ್ ಆದರೂ ಬಜೆಟ್ನಿಂದ ಮುಂದೂಡಿಕೆ ಆಯಿತು. ಲಿಸ್ಟ್ ಫೈನಲ್ ಮಾಡಿದ್ದ ಕಮಿಟಿಗೆ ರಿಲೀಸ್ ಮಾಡದಂತೆ ಸೂಚನೆ ಸಿಕ್ಕಿದೆ. ಸೂಚನೆ ಬರ್ತಾ ಇದ್ದಂತೆ ಮೀಟಿಂಗ್ನಿಂದ ಹೊರ ಹೋಗಿದ್ದಾರೆ ಇಬ್ಬರು IPS ಅಧಿಕಾರಿಗಳು. ನೋಡಿ, ಯಾಕೆ ಇದನ್ನ ಇಲ್ಲಿ ತಡೆ ಹಿಡಿಯಲಾಗ್ತಾ ಇದೆ ಅನ್ನೋದು ಒಂದು ಪ್ರಶ್ನೆ ಇದ್ದೇ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರಿನ್ಸಿಪಲ್ ಎಡಿಟರ್ ರವಿನಾರಾಯಣ್ ಸಂಪರ್ಕದಲ್ಲಿದ್ದಾರೆ. ರವಿನಾರಾಯಣ್, ತಿಂಗಳ ಹಿಂದೆನೇ ರಿಲೀಸ್ ಆಗಬೇಕಾಗಿತ್ತು, ಬಟ್ ಯಾಕೆ ಇದನ್ನ ಹೋಲ್ಡ್ನಲ್ಲಿ ಇಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಬೆಂಗಳೂರು ನಗರದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಪೊಲೀಸ್ ಠಾಣೆಗಳಲ್ಲಿ ಈಗಾಗಲೇ 2 ವರ್ಷ ತುಂಬಿರುವಂತಹ ಪೊಲೀಸ್ ಅಧಿಕಾರಿಗಳು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಪ್ರತಿಯೊಂದು ಪೊಲೀಸ್ ಠಾಣೆಗೆ ಈಗಾಗಲೇ ಬೇರೆ ಅಧಿಕಾರಿಗಳನ್ನ ನಿಯೋಜಿಸಬೇಕು ಅಂತ ಹೇಳಿ ಈಗಾಗಲೇ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಕಮಿಟಿ ಮುಂದೆ ಟ್ರಾನ್ಸ್ಫರ್ ಅಂದ್ರೆ ವರ್ಗಾವಣೆ ಸಂಬಂಧಪಟ್ಟಾಗಿ ಒಂದು ಸಭೆಯನ್ನ ಕೂಡ ಕರೆಯಲಾಗಿತ್ತು. ಈ ಒಂದು ಸಭೆಯಲ್ಲಿ ಮತ್ತೆ ಈ ಒಂದು ಲಿಸ್ಟ್ ಅನ್ನ ಹೋಲ್ಡ್ ಮಾಡಬೇಕು ಅಂತ ಹೇಳಿ ಗೃಹ ಇಲಾಖೆಯಿಂದ ಮಾಹಿತಿ ಬಂದ ಕೂಡಲೇ ಇಬ್ಬರು ಹಿರಿಯ IPS ಅಧಿಕಾರಿಗಳು ಈ ಒಂದು ಮೀಟಿಂಗ್ ನಿಂದ ಹೊರ ಹೋಗಿದ್ದಾರೆ. ಒಂದು ಬಹಳ ಪ್ರಮುಖವಾಗಿ ಕಳೆದ 3 ತಿಂಗಳಿಂದ ಯಾಕೆ ಬೆಂಗಳೂರು ಸಿಟಿನಲ್ಲಿರುವಂತಹ ಪೊಲೀಸ್ ಠಾಣೆಗಳಿಗೆ ಲಿಸ್ಟ್ ರಿಲೀಸ್ ಮಾಡ್ತಾ ಇಲ್ಲ ಅನ್ನೋದು ಬಹಳ ಸಂಶಯವನ್ನ ಮೂಡಿಸ್ತಾ ಇದೆ. ಮತ್ತೊಂದು, ಈಗಾಗಲೇ ಬೇರೆ ಪೊಲೀಸ್ ಠಾಣೆಗಳಿಗೆ ಬೇರೆ ಪೊಲೀಸ್ ಅಧಿಕಾರಿಗಳು ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಈ ಒಂದು ಒಂದು ಪರ್ಟಿಕ್ಯುಲರ್ ಪೊಲೀಸ್ ಠಾಣೆಗೆ ನಾನು ಹೋಗ್ಬೇಕು ಅಂತ ಹೇಳಿ ಒಂದು ಕಾಂಪಿಟೇಷನ್ ಕ್ರಿಯೇಟ್ ಆಗಿರೋದ್ರಿಂದ ಈ ಒಂದು ಪ್ರಮುಖವಾದಂತಹ ಪೊಲೀಸ್ ಠಾಣೆಗಳು ಮತ್ತು ಸಬ್ ಡಿವಿಷನ್ ಗಳಿಗೆ ಹೋಗೋದಕ್ಕೆ ಸಾಕಷ್ಟು ಕಸರತ್ತು ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಜಕೀಯ ಪ್ರಭಾವ ಮತ್ತು ಬೇರೆ ತರಹದ ಇನ್ಫ್ಲುಯೆನ್ಸ್ಗಳು ಈ ಒಂದು ಲಿಸ್ಟ್ ಪ್ರಮುಖ ಕಾರಣ ಅಂತ ಗೊತ್ತಾಗ್ತಾ ಇದೆ. ರಾಮ್, ಥ್ಯಾಂಕ್ ಯು ರವಿನಾರಾಯಣ್ ತಮ್ಮೆಲ್ಲ ಮಾಹಿತಿಗಾಗಿ.